ತೀವ್ರ ಕುತೂಹಲವನ್ನ ಕೆರಳಿಸಿರುವ ಬಿಹಾರ ವಿಧಾನಸಭಾ ಚುನಾವಣೆ ಈಗೇನು ಫಲಿತಾಂಶ ಈಗೇನು ಹೊರಬೀಳ್ತಾ ಇದೆ. ಅಭ್ಯರ್ಥಿಗಳ ಭವಿಷ್ಯ ಇನ್ನಷ್ಟೇ ಕೆಲವೇ ಕ್ಷಣಗಳಲ್ಲೇ ನಿರ್ಧಾರವಾಗಲಿದೆ. ಯಾಕಂದ್ರೆ 243 ವಿಧಾನಸಭಾ ಕ್ಷೇತ್ರಗಳಿಗೆ 2 ಹಂತಗಳಲ್ಲಿ ನಡೆದಿದ್ದ ಚುನಾವಣಾ ಫಲಿತಾಂಶ ಇದೀಗ ಬರಲಿದ್ದು ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ ಶುರುವಾಗಿರುವಂತದ್ದು. ಯಾಕಂದ್ರೆ ಒಂದ್ ಕಡೆ ಮಹಾಮೈತ್ರಿಕೂಟ ಅಂದ್ರೆ ಮಹಾಗಠಬಂಧನ ಅಭ್ಯರ್ಥಿಗಳು ಈಗಾಗಲೇ ತಮ್ಮದೇ ಆದ ರೀತಿಯಲ್ಲಿ ಚುನಾವಣಾ ಪ್ರಚಾರವನ್ನು ನಡೆಸಿದ್ರು. ಜೊತೆಗೆ NDA ಅಭ್ಯರ್ಥಿಗಳು, ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಿರ್ಬೋದು, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ NDA ಮೈತ್ರಿಕೂಟದ JDU ನಾಯಕ ನಿತೀಶ್ ಕುಮಾರ್ ಇವರು ಎಲ್ಲ ಚುನಾವಣಾ ಫಲಿತಾಂಶಕ್ಕೆ ಇದೀಗ ಎದುರು ನೋಡ್ತಾ ಇರುವಂತದ್ದು. ಜೊತೆಗೆ ಅದರಲ್ಲೇ ಮಹಾಗಠಬಂಧನದಲ್ಲಿಯೂ ಸಹ RJD ನಾಯಕ ತೇಜಸ್ವಿ ಯಾದವ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಘಟಾನುಘಟಿ ನಾಯಕರು ಈ ಚುನಾವಣಾ ಫಲಿತಾಂಶದ ಮೇಲೆ ಚಿತ್ತವನ್ನ ನೆಟ್ಟಿದ್ದಾರೆ. ಆದ್ರೆ ಇನ್ನೊಂದು ವಿಚಾರವನ್ನ ಈ ಚುನಾವಣೆ ನೋಡಿದಾಗ ಬಿಹಾರದಲ್ಲಿ 36% ಅತಿ ಹಿಂದುಳಿದ ವರ್ಗದ ಮತಗಳೇ ನಿರ್ಣಾಯಕ ಮತಗಳಾಗಿವೆ. ಈ ಹಿನ್ನೆಲೆಯಲ್ಲಿ ಈ ಮತಗಳು ಈ ಮೊದಲಿಂದಲೂ ಸಹ RJD ಪಾಲಾಗ್ತಿದ್ವು, ಜೊತೆಗೆ ಕಾಂಗ್ರೆಸ್ ಪಾಲಾಗ್ತಿದ್ವು. ಆದ್ರೆ ಈ ಬಾರಿ ಮತ ವಿಭಜನೆಯ ಭೀತಿಯೂ ಸಹ ಇದೀಗ ಪಕ್ಷಗಳಿಗೆ ಎದುರಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಮತ ವಿಭಜನೆ ಅಂದ್ರೆ NDA ಮತ್ತೆ RJD ಕಾಂಗ್ರೆಸ್ ಈ ಎರಡೂ ಮೈತ್ರಿಕೂಟಗಳಿಗೆ ಮತ ವಿಭಜನೆಯ ಆತಂಕ ಶುರುವಾಗಿರುವಂತದ್ದು. ಯಾಕಂದ್ರೆ ಮೂರನೇ ಪರ್ಯಾಯ ಶಕ್ತಿಯಾಗಿ ಈಗಾಗಲೇ ಚುನಾವಣಾ ತಂತ್ರಜ್ಞ ವಿಶ್ಲೇಷಕಗಾರ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನಸುರಾಜ್ ಪಕ್ಷವು ಸಹ ಈ ಬಾರಿ ಬಿಹಾರದ 240 ವಿಧಾನಸಭಾ ಕ್ಷೇತ್ರಗಳಿಗೆ ತಮ್ಮ ಅಭ್ಯರ್ಥಿಗಳನ್ನ ಘೋಷಿಸಿರುವಂತದ್ದು, ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಚುನಾವಣೆಯನ್ನ ನಡೆಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಸಾಕಷ್ಟು ಕುತೂಹಲಗಳ ಜೊತೆಗೆ ಗಮನಾರ್ಹ ವಿಚಾರಗಳಿಗೆ ಸಾಕ್ಷಿಯಾಗಿದೆ. ಮತ್ತೊಂದು ವಿಚಾರವನ್ನು ನೋಡಬೇಕಾದ್ರೆ ಈಗಾಗಲೇ ಚುನಾವಣೆ ಫಲಿತಾಂಶಕ್ಕೂ ಮುನ್ನ ಇನ್ನೊಂದು ಪ್ರಮುಖವಾದ ಗಮನಿಸಬೇಕಾದ ವಿಚಾರವೇನೆಂದ್ರೆ, ಚುನಾವಣಾ ಫಲಿತಾಂಶಕ್ಕೂ ಮುನ್ನ RJD ನಾಯಕ ತೇಜಸ್ವಿ ಯಾದವ್ NDA ನಾಯಕರ ವಿರುದ್ಧ, ಜೊತೆಗೆ ಚುನಾವಣಾ ಆಯೋಗದ ವಿರುದ್ಧ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೆಹಲಿಯಿಂದ ನಾಯಕರು ಫೋನ್ ಕರೆಗಳನ್ನ ಮಾಡಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ NDA ಗೆದ್ದಿರುವ ಕ್ಷೇತ್ರಗಳ ಫಲಿತಾಂಶವನ್ನು ಮೊದಲು ಘೋಷಣೆ ಮಾಡಬೇಕು ಎಂಬ ಆದೇಶ ಸೂಚನೆಯನ್ನು ಸಹ ಆ ನಾಯಕರು ಫೋನ್ ನಲ್ಲಿ ಅಧಿಕಾರಿಗಳಿಗೆ ನೀಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗುವ ಸಂಭವ ಇದೆ ಅನ್ನೋ ಮಾತನ್ನ ತೇಜಸ್ವಿ ಯಾದವ್ ಹೇಳಿರುವಂತದ್ದು. ಅಲ್ಲದೆ ಇದಾದ ಬಳಿಕ ಮಹಾಗಠಬಂಧನ್ ಸೀಟ್ಗಳನ್ನ ಘೋಷಣೆ ಮಾಡಬೇಕು, ಮೊದಲು NDA ಎಲ್ಲಾ ಕ್ಷೇತ್ರಗಳ ಗೆದ್ದಿರುವ ಕ್ಷೇತ್ರಗಳ ಸೀಟ್ಗಳನ್ನ ಘೋಷಣೆ ಮಾಡಬೇಕು ಎಂಬ ಮಾತನ್ನ ಫೋನ್ ನಲ್ಲಿ ನಾಯಕರು ಹೇಳ್ತಾ ಇದ್ದಾರೆ ಎಂಬ ಗಂಭೀರ ಆರೋಪವನ್ನ ತೇಜಸ್ವಿ ಯಾದವ್ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಈ ಎಲ್ಲ ಓವರ್ ಬಿಹಾರ ಚುನಾವಣೆ ಫಲಿತಾಂಶದ ವಿಚಾರಕ್ಕೆ ಬಂದಾಗ ಅಥವಾ NDA ವಿಚಾರಕ್ಕೆ ಬಂದಾಗ NDA ಒಂದು ವೇಳೆ ಈಗಾಗಲೇ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ, ಮತಗಟ್ಟೆ ಸಮೀಕ್ಷೆಗಳಲ್ಲಿ NDA ಗೆಲುವನ್ನ ಸಾಧಿಸಿದೆ. ಆದರೆ ಅಂತಿಮವಾಗಿ ಅಧಿಕೃತವಾಗಿ ಈ ಚುನಾವಣಾ ಫಲಿತಾಂಶವೇ ಅವರ ಗೆಲುವಿಗೆ ಸಾಕ್ಷಿಯಾಗಲಿದೆ. ಒಂದು ವೇಳೆ NDA ಮೈತ್ರಿಕೂಟ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದರೆ ಸಂಭ್ರಮಾಚರಣೆ ಮಾಡದಿರಲು ಬಿಜೆಪಿ ಜೊತೆಗೆ ಇಡೀ NDA ಒಕ್ಕೂಟ ನಿರ್ಧರಿಸಿರುವಂತದ್ದು. ಯಾಕಂದ್ರೆ ಈಗಾಗಲೇ ದೆಹಲಿಯಲ್ಲಿ ಕಾರು ಸ್ಫೋಟಗೊಂಡು 13ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ. ಇಂಥ ಶೋಕದ ಸಂದರ್ಭದಲ್ಲಿ ದೇಶದಲ್ಲಿ ನಾವು ಸಂಭ್ರಮಾಚರಣೆ ಮಾಡುವುದು ಬೇಡ ಅನ್ನೋ ಮಾತು ಬಿಜೆಪಿ ನಾಯಕರದ್ದಾಗಿದೆ, NDA ಮೈತ್ರಿಕೂಟದ ನಾಯಕರದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಈ ನಾಯಕರ ಒಂದು ಮನವಿಯನ್ನ ಕಾರ್ಯಕರ್ತರು ಈ ಹಿನ್ನೆಲೆಯಲ್ಲಿ ಬಿಜೆಪಿ ಜೊತೆ ಈ ಎಲ್ಲ ಮೈತ್ರಿಕೂಟದ ನಾಯಕರು ಅದ್ದೂರಿ ಸಂಭ್ರಮಾಚರಣೆಗೆ ಬ್ರೇಕ್ ಅನ್ನ ಹಾಕಿದ್ದಾರೆ. ಮತ್ತೊಂದು ಈ ಚುನಾವಣಾ ಫಲಿತಾಂಶದ ವಿಚಾರಕ್ಕೆ ಬಂದಾಗ ಈಗಾಗಲೇ ನಿತೀಶ್ ಕುಮಾರ್ ಅವರಿಗೆ ಚುನಾವಣಾ ಪ್ರಚಾರದಲ್ಲಿ ನಿತೀಶ್ ಕುಮಾರ್ ವಿರುದ್ಧ ಅಂದ್ರೆ ಈಗ ಯಾರೋ ಹಾಲಿ ಬಿಹಾರ್ CM ಆಗಿರುವ ನಿತೀಶ್ ಕುಮಾರ್ ವಿರುದ್ಧ ಇಂಡಿಯಾ ಅಂದ್ರೆ ಮಹಾಗಠಬಂಧನದ ನಾಯಕರು ಈಗಾಗಲೇ ಅವರ ಆರೋಗ್ಯ ಸರಿ ಇಲ್ಲ, ಅವರಿಗೆ ಬುದ್ಧಿಮತ್ತೆ ಇಲ್ಲ, ಜ್ಞಾಪಕ ಶಕ್ತಿ ಇಲ್ಲ, ಈ ರೀತಿಯಾದ ಒಂದು ಆರೋಪಗಳನ್ನ, ಈ ರೀತಿಯಾದ ಟೀಕೆಗಳನ್ನ ಮಾಡಿದ್ರು. ಆದ್ರೆ ಇದಕ್ಕೆ ಕೌಂಟರ್ ಆಗಿ ಇದೀಗ ಚುನಾವಣಾ ಫಲಿತಾಂಶದ ದಿನವೇ ಪೋಸ್ಟರ್ ವಾರ್ ಕೂಡ ಬಿಹಾರದಲ್ಲಿ ನಡೀತಾ ಇರುವಂತದ್ದು. ಒಂದ್ ಕಡೆ JDU ಪಕ್ಷದ ಕಚೇರಿ ಎದುರು ಟೈಗರ್ ಅಭಿ ಜಿಂದಾಯ ಅಂದ್ರೆ ಹುಲಿ ಇನ್ನೂ ಬದುಕಿದೆ ಅನ್ನೋ ಪೋಸ್ಟರ್ ಅನ್ನ ಅಲ್ಲಿ ಅಂಟಿಸಲಾಗಿದ್ರೆ, ಇನ್ನೊಂದೆಡೆ ನೋಡಿದಾಗ RJD ಪಕ್ಷದ ಕಾರ್ಯಾಲಯದ ಎದುರು ಅಲ್ಲಿ ನಿತೀಶ್ ಕುಮಾರ್ ಅವರಿಗೆ ಅಲ್ವಿದಾ ಚಾಚಾ ಅಂದ್ರೆ ಹೋಗಿ ಬನ್ನಿ ಚಾಚಾ ಅನ್ನೋ ಒಂದು ವ್ಯಂಗ್ಯಭರಿತವಾದ ಪೋಸ್ಟರ್ ಅನ್ನ ಅಲ್ಲಿ ಅಂಟಿಸಿರುವಂತದ್ದು. ಒಟ್ಟಾರೆ ಚುನಾವಣೆ ಸಂದರ್ಭದಲ್ಲಿ, ಚುನಾವಣೆ ಆದ ಬಳಿಕವೂ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾದ ಟೀಕೆ ಟಿಪ್ಪಣಿಗಳು ನಡೀತಿದ್ವು, ಚುನಾವಣಾ ಫಲಿತಾಂಶ ದಿನವೂ ಬಿಹಾರದಲ್ಲಿ ಈ ರೀತಿಯಾದ ಒಂದು ಗಮನವನ್ನ ಸೆಳೆಯುವಂತ ಪೋಸ್ಟರ್ಗಳು ಇದೀಗ ಅಂಟಿಸಲ್ಪಟ್ಟಿರುವೆ. ಆದರೆ ಅಂತಿಮವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಚುನಾವಣಾ ಫಲಿತಾಂಶ ಪ್ರಕಟವಾಗ್ತಾ ಇದೆ. ಆದ್ರೆ ಅಂತಿಮವಾದ ಚುನಾವಣಾ ಫಲಿತಾಂಶ ಕೆಲ ಗಂಟೆಗಳಲ್ಲೇ ಇಡೀ ಬಿಹಾರ ಯಾರ ಕೊರಳಿಗೆ, ಬಿಹಾರದ ಚುಕ್ಕಾಣಿ ಯಾರು ಹಿಡಿತಾರ, ಒಂದ್ ವೇಳೆ ನಿತೀಶ್ ಕುಮಾರ್ ಅವರೇ 10ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರ, ಅಲ್ಲದೆ ತೇಜಸ್ವಿ ಯಾದವ್ ಅವರು ಮೊದಲ ಬಾರಿಗೆ CM ಆಗಿ ಅಧಿಕಾರವನ್ನ ಪಡೆಯುತ್ತಾರ ಅನ್ನೋದು ಇದೀಗ ಎಲ್ಲರ ನಡುವೆ ಕುತೂಹಲದ ಪ್ರಶ್ನೆ ಆಗಿರುವಂತದ್ದು. ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.